ನಮಸ್ಕಾರ ಸ್ನೇಹಿತರೆ, ನಾನು ಸುಭಾಷ್ ಮುರ್ನಾಳ್. ನನ್ನ ನಮಸ್ಕಾರಗಳನ್ನು ಸ್ವೀಕಾರ ಮಾಡಿ ಪ್ರೀತಿಯಿಂದ ನನ್ನ ಹರಕೆ ಹಾರೈಕೆಗಳನ್ನು ಸ್ವೀಕಾರ ಮಾಡಿ ನೀವು ಪ್ರೀತಿಯಿಂದ ನನ್ನನ್ನು ಹರಸಿ. ಇಂದು 2025 ಮುಕ್ತಾಯಗೊಂಡು 2026ನೇ ಹೊಸ ವರ್ಷ ಆರಂಭಗೊಂಡಿದೆ. ಎಲ್ಲರೂ ಹೊಸ ವರ್ಷದ ಸಂಭ್ರಮ ಆಚರಣೆಯಲ್ಲಿ ಖುಷಿಯಾಗಿದ್ದಾರೆ. ಹಳೆಯ ಕಷ್ಟ ಸುಖಗಳನ್ನು ಮರೆತು ಹೊಸದಾಗಿ ಎಲ್ಲರೂ ಸಂತೋಷದಿಂದ ಸುಖ ಬಾಳ್ವೆಯನ್ನು ಮಾಡೋಣ ಅಂತ ಒಬ್ರಿಗೊಬ್ಬರು ವಿನಿಮಯ ಮಾಡಿಕೊಂಡಿದ್ದಾರೆ ಅಂದ್ಕೊಂಡಿದ್ದೀನಿ. ಆದರೆ ಯಾರೂ ಹಾಗೆ ವಿನಿಮಯ ಮಾಡಿಕೊಂಡಿಲ್ಲ. ಯಾಕೆಂದರೆ ಈ ಡಿಸೆಂಬರ್ 31 ಹೊಸ ಸಂಭ್ರಮಾಚರಣೆ, ಹೊಸ ವರ್ಷದ ಸಂಭ್ರಮಾಚರಣೆ ನಮ್ಮ ಭಾರತೀಯ ಸಂಪ್ರದಾಯ ಅಲ್ಲ. ನಮ್ಮದೇನಿದ್ರು ಯುಗಾದಿಗೆ ನಾವು ಹೊಸ ಬಟ್ಟೆಗಳನ್ನು ಖರೀದಿ ಮಾಡ್ತೀವಿ. ಮುಂಜಾನೆದ್ದು ತಲೆ ಸ್ನಾನ ಮಾಡಿ, ಅಭ್ಯಂಗ ಸ್ನಾನ ಮಾಡಿ, ತಲೆ ತುಂಬ ಮೈ ತುಂಬ ಎಲ್ಲ ಎಣ್ಣೆ ಹಚ್ಚಿಕೊಂಡು, ಮೈಗೆಲ್ಲ ಎಣ್ಣೆ ಹಚ್ಚಿಕೊಂಡು, ಹೊಸ ಬಟ್ಟೆಯನ್ನು ಧರಿಸ್ಕೊಂಡು, ಆರತಿ ಬೆಳಗಿಸಿಕೊಂಡು, ಹೆಣ್ಮಕ್ಕಳು ತಾಯಿ ತಂದೆ ಅಕ್ಕ ತಂಗಿಯರ ಕಡೆಯಿಂದ ನಾವು ಆರತಿ ಬೆಳಗಿಸಿಕೊಂಡು, ಬೇವು ಬೆಲ್ಲ ತಗೊಂಡು, ನೀವು ಬೇವು ಬೆಲ್ಲ ತಗೊಂಡು, ಬೇವು ಬೆಲ್ಲದಂಗೆ ಇರೋರು ಎಲ್ಲ ಬೆಲ್ಲಕ್ಕೆ ನಮ್ಮಲ್ಲಿರ್ತಕ್ಕಂಥ ಏನಾರ ಕಹಿ ಭಾವನೆಗಳನ್ನು ಕೂಡ ಕನ್ವರ್ಟ್ ಮಾಡಿಕೊಂಡು ಬೆಲ್ಲದನ್ನು ಸೇರಿಸಿಕೊಂಡು, ಬೆಲ್ಲ ಮತ್ತು ಕಹಿಯನ್ನು ಸೇರಿಸಿಕೊಂಡು ಸಮರಸ ಜೀವನವನ್ನು ಮಾಡೋಣ ಅಂತ ಹೇಳೋ ಹಬ್ಬ ಯುಗಾದಿ. ಅಂಥ ಯುಗಾದಿಗೆ ಹೊಸ ವರ್ಷ ಅಂತ ನಾವು ಹೇಳ್ತಾ ಇದ್ದೀವಿ. ಈಗ ಹೊಸ ವರ್ಷವನ್ನು ಆಚರಿಸೋದು ನಮಗೆ ಪಾಶ್ಚಿಮಾತ್ಯರಿಂದ ಬಂದ ಈ ಬಳುವಳಿಯನ್ನು ನಾವು ಆಯ್ಕೆ ಮಾಡ್ಕೊಂಡಿದ್ದೀವಿ. ನಮ್ಮ ಸಂಪ್ರದಾಯದ ಪ್ರಕಾರ ಮೈಗೆಲ್ಲ ಎಣ್ಣೆ ಹಚ್ಚಿಕೊಂಡು, ಹೊಸ ಬಟ್ಟೆ ಹಾಕ್ಕೊಂಡು ಹೊಸ ವರ್ಷ ಆಚರಣೆ ಮಾಡಿಕೊಂಡ್ರೆ, ಪಾಶ್ಚಿಮಾತ್ಯರದೆಲ್ಲ ಮೈತುಂಬ ಎಲ್ಲ ಅಂದರೆ ದೇಹದೊಳಗೆಲ್ಲ ಸರಾಯಿ, ನಾನ್ ವೆಜಿಟೇರಿಯನ್ ಊಟ ಇವನ್ನೆಲ್ಲ ತುಂಬಿಕೊಂಡು, ಯಾರೂ ಕಷ್ಟ ಸುಖದ ಬಗ್ಗೆ ನಾವು ಸುಖವಾಗಿರೋಣ, ನಿಮಗೆ ಒಳ್ಳೆಯದಾಗಲಿ ಅಂತೇಳಿ ಯಾರೂ ಒಬ್ರಿಗೊಬ್ಬರು ಹರಿಸ್ಕೊಳ್ಳೋವಂಥ ಮನಸ್ಥಿತಿಯಲ್ಲಿ ಇರಂಗಿಲ್ಲ. ಏನು ಮಾಡೋದು? ಕಾಲ ಬದಲಾಗ್ತೈತಿ. ಯಾರಿಗಾದರೂ ಬೇಡ ಅನ್ನೋಕ್ಕಾಗುತ್ತದೆ? ಆಗೋದಿಲ್ಲ. ಎಲ್ಲರೂ ತಮಗೆ ಅನುಕೂಲ ತಕ್ಕಂತೆ ತಾವು ಇರ್ತಾರೆ. ನಮ್ಮ ಸಂಪ್ರದಾಯ ಹೇಗಿದೆ ನಾವು ಹಾಗೆ ಇರೋಕ್ಕೆ ಪ್ರಯತ್ನ ಪಡೋಣ. ಬೇರೆಯವರ ಸಂಪ್ರದಾಯವನ್ನು ಅನುಭವಿಸೋಣ, ಆದರೆ ನಮ್ಮ ಸಂಪ್ರದಾಯನ ಮರೆಯೋದು ಬೇಡ. ನಮ್ಮ ಸಂಪ್ರದಾಯದಲ್ಲಿರ್ತಕ್ಕಂಥ ಉತ್ತಮ ಸಂದೇಶಗಳನ್ನು ಪಾಲಿಸೋಣ ಗೆಳೆಯರೆ. ನಿನ್ನೆ ಟಿ ವಿಯಲ್ಲಿ ನೋಡ್ತಾ ಇದ್ದೆ, ಪೊಲೀಸ್ ಇಲಾಖೆಯಿಂದ ಒಂದು ಪ್ರಕಟಣೆ ಇತ್ತು. ಮಹಿಳೆಯರಾಗಲಿ ಪುರುಷರಾಗಲಿ ಯಾರಾದರೂ ಕುಡಿದು ಟೈಟ್ ಆದರೆ ಅವ್ರಿಗೆ ರಿಕ್ಷಾ ವ್ಯವಸ್ಥೆ ಮಾಡಲಾಗಿದೆ. ಅವ್ರು ಹೇಳಿದಂಥ ಅಡ್ರೆಸ್ಗೆ ಬೆಂಗಳೂರು ಕ್ಷೇತ್ರದಲ್ಲಿ ಒಂದು ಪ್ರದೇಶ ಕೊಟ್ಟಿದ್ದರು. ಆ ಪ್ರದೇಶದಲ್ಲಿ ಹೋಗಿ ಅವರಿಗೆ ಮನೆಗೆ ತಲುಪಿಸ್ತೀವಿ ಅಂತ ಹೇಳಿದರು. ಆ ಕಾರಣಕ್ಕಾಗಿ ಭಾಳಷ್ಟು ಮಂದಿ ನಿನ್ನೆ ಕುಡ್ದೇ ಇಲ್ಲ. ಯಾಕಂತಂದರೆ ಮೊದಲು ಕುಡಿದು ತೇಲಾಡ್ತಿದ್ರಪ್ಪ ಅಂದರೆ ಯಾವುದೂ ಟಿ ವಿಯಾಗ ಬರ್ತಿದ್ದಿಲ್ಲ. ಅಕಸ್ಮಾತ್ ಟಿ ವಿಯಾಗ ನಾವು ಕುಡಿದು ತೇಲಾಡಿದ್ರೆ ಆಟೋದಾಗ ಕರ್ಕೊಂಡು ಹೋದ್ರಪ್ಪ ಅಂದರೆ ಟಿ ವಿಯವ್ರು ಬೆನ್ನು ಹತ್ತಿರ್ತಾರೆ. ಮುಂಜಾನೆದೆ ಟಿ ವಿಯಾಗೆಲ್ಲ ಬರ್ತೈತಿ, ಮಾನ ಮರ್ಯಾದೆ ಹರಾಜಾಗ್ತೈತೆ ಅಂಥೇಳಿ ಯಾರೂ ಕುಡಿದು ಟೈಟ್ ಆಗಿಲ್ಲ. ಭಾಳಷ್ಟು ಕಡಿಮೆ ಕುಡಿದು ಹೊಸ ವರ್ಷನ ಸಂಭ್ರಮಾಚರಣೆ ಮಾಡಿದ್ದಾರೆ ಅಂಥೇಳಿ ಟಿ ವಿಯಲ್ಲಿ ವರದಿ ಆಗ್ತಾ ಇರೋದನ್ನು ನೋಡಿದರೆ ಪೊಲೀಸ್ ಇಲಾಖೆಗೆ ನಾನು ಧನ್ಯವಾದಗಳನ್ನು ಹೇಳಬೇಕಾಗ್ತದೆ. ಅವ್ರು ಹೇಳಿದ್ದು, ನಿಮ್ಮನ್ನು ಮನೆಗೆ ಬಿಡ್ತೀವಿ ಅಂತಲ್ಲ, ನಿಮ್ಮ ಮರ್ಯಾದೆನ ಹರಾಜು ಮಾಡ್ತೀವಿ ಅಂತ ಹೇಳ್ದಂಗೆ ಇತ್ತು. ನಿಮ್ಮ ಮರ್ಯಾದೆನ ಹರಾಜು ಮಾಡ್ತೀವಿ, ಅದಕ್ಕೆ ಭಾಳ ಕುಡಿಬೇಡ್ರಿ, ಭಾಳ ಕುಡಿದ್ರೆ ನಾವು ನಿಮ್ಮ ಮನೆಗೆ ಬಿಡ್ತೀವಿ, ಅದೆಲ್ಲ ಟಿ ವಿಯಾಗ ತೋರಿಸ್ತಾರೆ. ಅವಾಗ ಏನಾಗ್ತೈತಿ, ನಿಮ್ಮ ಮರ್ಯಾದೆ ಹರಾಜು ಆಗ್ತೈತಿ. ಭಾಳ ಕುಡಿಬೇಡ್ರಿ ಅಂತ ಹೇಳೋದು ಇಂಡೈರೆಕ್ಟಾಗಿ, ಭಾಳ ಕುಡಿತಿದ್ರೆ ಕುಡೀರಿ, ನಿಮ್ಮನ್ನು ಒಯ್ದು ಮನೆಗೆ ಬಿಡ್ತೀವಿ, ನಾವೇ ನಿಮ್ಗೆ ತೊಂದರೆ ಕೊಡೋಂಗಿಲ್ಲ ಅಂತ ಹೇಳಿದ್ದು ಒಂಥರ ಒಂದು ಸಂದೇಶ ಇತ್ತು ಅಲ್ಲೇ. ಅದಕ್ಕೆ ಪೊಲೀಸ್ ಇಲಾಖೆಗೆ ನಾವು ಒಂದು ಧನ್ಯವಾದಗಳನ್ನು ಹೇಳಲು ಇಷ್ಟಪಡ್ತಾ ಇದ್ದೇನೆ. ಈ ಕಾರಣಕ್ಕಾಗಿ ನಾವು ಭಾರತ ದೇಶದ ಸಂಪ್ರದಾಯವನ್ನು ಮರೆಯಲಾರದೆ ಹೊಸ ವರ್ಷದ ಸಂಭ್ರಮಾಚರಣೆಯಲ್ಲಿ ಸಂತೋಷವಾಗಿರಲು ಇಷ್ಟಪಡೋಣ ಅಂತ ನಾನು ಹೇಳ್ತಾ ನನ್ನ 2 ಮಾತುಗಳು ಮುಗಿಸ್ತಾ ಇದ್ದೀನಿ. ಧನ್ಯವಾದ. ನಮಸ್ಕಾರ ಗೆಳೆಯರೇ.